ಹಾಯ್ ಎಲ್ಲರಿಗೂ. ಇವತ್ತು ಸಿಂಪಲ್ಲಾಗಿ ಒಂದು ಬಾಳೆಕಾಯಿ ಪಲ್ಯನ ಮಾಡಿಬಿಡೋಣ. ಇದಕ್ಕೆ ಮೊದಲಿಗೆ ಸಿಪ್ಪೆ ಸಮೇತ ಬಾಳೆಕಾಯಿನ ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕು. ಆಮೇಲೆ ಈ ಥರ ಸಿಪ್ಪೆ ತಗೊಳ್ಳೋದು. ಕ್ಲೀನಾಗಿ ಸಿಪ್ಪೆ ಬರುತ್ತೆ, ತೊಂದರೆ ಇಲ್ಲ. ತಗೊಂಡು ಈ ಥರ ತುರ್ಕೊಂಡ್ರೆ ಆಯಿತು. ನೋಡಿ, ತೋರ್ಕೊಂಡಾಗಿದೆ. ಇವಾಗ ಒಂದು ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕಿ, ಅದಕ್ಕೆ 1 ಸ್ಪೂನ್ ಉದ್ದಿನಬೇಳೆ, ಹಾಗೆಯೇ 1 ಸ್ಪೂನ್ ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಕರಿಬೇವು, ಹಾಗೆಯೇ ಒಂದು ಸ್ವಲ್ಪ ಇಂಗು, ಒಣಮೆಣಸು 2. ಇಂಗು ಹಾಕೋದ್ರಿಂದ ಗ್ಯಾಸ್ ಆಗೋಲ್ಲ. ಕೆಲವರಿಗೆ ಬಾಳೆಕಾಯಿ ತಿಂದರೆ ಗ್ಯಾಸ್ ಆಗುತ್ತೆ ಅಂತ ಇರ್ತಾರೆ, ಎಸಿಡಿಟಿ. ಸೊ ಆ ಸಮಸ್ಯೆ ಇರೋರಿಗೆ ಹಿಂಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಇಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಇವಾಗ ತುರಿದಿಟ್ಟಿರೋ ಬಾಳೆಕಾಯಿನ ಹಾಕೊಳ್ಳೋದು. ಸ್ವಲ್ಪ ಕಾಯಿ ತೆರೆದಿಟ್ಟಿರೋದು, ಹಾಗೆಯೇ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು ಅರ್ಧ ಕಡಿ ಲಿಂಬು, ನಿಂಬು ಹಾಕಿದ್ರೇ ಟೇಸ್ಟ್ ಬರೋದು. ಒಂದು ಅರ್ಧ ಕಡಿ ಲಿಂಬನ್ನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ರುಚಿಯಾಗಿರೋ ಬಾಳೆಕಾಯಿ ಪಲ್ಯ ರೆಡಿ. ಊಟಕ್ಕೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೇ ಅಡುಗೆಗಳು ಬರ್ತಾಯಿರ್ತವೆ ಮುಂದೆ. ಥ್ಯಾಂಕ್ ಯು.